ನಮೋ ಬುದ್ಧಾಯ ಜೈ ಭೀಮ್. ಈ ದಿನ ಶುಭ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಮ್ಮ ಸ್ನೇಹಿತೆಯಾದಂತಹ ರಾಧಾ ಮೇಡಮ್ ಅವರ ಬರ್ತ್ಡೇನ ಇವತ್ತು ಹುಟ್ಟುಹಬ್ಬ. ನಮ್ಮ ಮಂಡ್ಯದಲ್ಲಿ ಇರ್ತಕ್ಕಂಥ ಸಾವಿತ್ರಿಬಾಯಿ ಬಾಪುಲೆ ರುದ್ರಾಶ್ರಮದಲ್ಲಿ ಅವರು ಆಚರಿಸ್ಕೋಬೇಕು ಅಂತ ಹೇಳಿ ನನ್ನ ಹತ್ರ ಒಂದು ದಿವಸ ಮಾತಾಡಿದ್ರು. ಪ್ರೀತಿ, ನಾನು ನಿಮ್ಮ ಆಶ್ರಮದಲ್ಲಿ ನಾನು ಒಂದು ಒಳ್ಳೆ ಆಚರಿಸ್ಕೋಬೇಕು ಅನ್ಕೊಂಡಿದೀನಿ ಕಣೋ, ಮಾಡ್ಕೊಳ್ಳೋದಾ ಅಂತ ಕೇಳಿದ್ರು. ಮೇಡಮ್ ತುಂಬಾ ಖುಷಿಯಿಂದ ನಾನು ಹೇಳಿದೆ, ಮೇಡಮ್ ನೀವ್ ಹಿಂಗ್ ಕೇಳೋದ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೆ ನನ್ಗೆ ಬಂದು ಆಚರಿಸ್ತೀನಿ ಅಂತ ಹೇಳಿದಕ್ಕಿಂತ ಹೆಚ್ಚಾಗಿ ನಿಮ್ಮ ಬರ್ತ್ಡೇನ ನಾವು ನಮ್ಮ ಆಶ್ರಮದಲ್ಲಿ ಆಚರಿಸ್ತೀವಿ ಅಂತ ಹೇಳಿ ನಾವು ಇವತ್ತು ಆಹ್ವಾನಿಸಿ ಇವತ್ತು ಅವ್ರ ಹುಟ್ಟಹಬ್ಬವನ್ನ ನಮ್ಮ ಆಶ್ರಮದಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಅದ್ರ ಜೊತೆಗೆ ಅವ್ರ ಬಗ್ಗೆ ಹೇಳಲಿಕ್ಕೇನೆ ಅಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಅವರು ಬುದ್ಧ ಬೌದ್ಧ ಚಿಂತಕರು ಕೂಡ, ಹಾಗೆ ಅಪ್ಪಟ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿಮಾನಿ, ಮತ್ತೆ ಅದ್ರ ಜೊತೆಗೆ ಕೋಲಾರದ ಬಂಗಾರದ ಮಹಿಳೆ ಅಂತ ಕೂಡ ಅವರಿಗೆ ಒಂದು ಬಿರುದನ್ನ ನಾವೇ ಕೊಟ್ಟಿದೀವಿ. ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವರು ಎಲ್ಲಾರ ಜೊತೆ ತುಂಬಾ ಮಿಂಗಲ್ ಆಗ್ತಾರೆ, ತುಂಬಾ ಬೇಗ ಹಂಚ್ಕೋತಾರೆ, ಮತ್ತೆ ಸಮಾಜಕ್ಕೆ ತುಂಬಾ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಳು, ನೊಂದಂತ ಹೆಣ್ಣು ಮಕ್ಳಿಗೆ ಬೆಂಬಲಿಸ್ತಾರೆ, ಆಶ್ರಯಿಸ್ತಾರೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಹೇಳ್ತಾ ಹೋದ್ರೆ ಪದಗಳು ಸಾಕಾಗೋದಿಲ್ಲ. ಅವರು ಇವತ್ತು ನಮ್ಮ ಆಶ್ರಮದಲ್ಲಿ ಹುಟ್ಟಹಬ್ಬನ ಆಚರಿಸ್ಕೊಳ್ತಿದ್ದಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆದಂತ ವಿಚಾರ ಇವತ್ತು. ಅದ್ರ ಜೊತೆಗೆ ನಾವು ಇವತ್ತು ನಮ್ಮ ಗೌತಮಿ ಮಾತಾಜಿ ಅವರನ್ನ ಇವತ್ತು ನಮ್ಮ ಆಶ್ರಮಕ್ಕೆ ಅವರು ಪಾದಾರ್ಪಣೆಯನ್ನು ಮಾಡಿ ಇವತ್ತು ನಮ್ಮ ಆಶ್ರಮ ಒಂದು ಪಾವನ ಆಯ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಸ್ನೇಹಿತರಾದಂತಹ ಮೇಡಮ್ ಮಂಜುಳಾ ಮೇಡಮ್, ಪದ್ಮಾ ಮೇಡಮ್, ಸಾವಿತ್ರಿ ಮೇಡಮ್, ನನ್ನ ಆತ್ಮ ಸ್ನೇಹಿತೆ ಮಂಜುಳಾ, ಮತ್ತೆ ಭಾಗ್ಯಮ್ಮ ಮೇಡಮ್, ಮಾಕಳಯ್ಯ ಸರ್, ಇವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲ ಒಂದು ನಮ್ಮ ಆಶ್ರಮದಲ್ಲಿ ಇವತ್ತು ಒಂದು ಒಳ್ಳೆಯ ಕಾರ್ಯವನ್ನ ಮಾಡ್ತಾ, ಅದ್ರಲ್ಲೂ ನಮ್ಮ ಮೇಡಮ್ ಅವರು ಮಹಿಳಾ ವಿಂಗನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಅವರು ಎಷ್ಟೋ ಸಂಘಟನೆಗಳನ್ನ ಕಟ್ಟಿದ್ದಾರೆ, ಅದಕ್ಕೆ ಬೆಂಬಲವಾಗಿ ಎಲ್ಲಾ ಮಹಿಳೆಯರು ಸಾಥ್ ಕೊಡ್ತಾ ಇದೀವಿ. ಅದಕ್ಕಿಂತ ಹೆಚ್ಚಾಗಿ ಮಂಡ್ಯದಲ್ಲಿ ಇವತ್ತಿನಿಂದ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಾಗಿ ನಾನು ಅವ್ರ ಜೊತೆ ಇರ್ತೀನಿ ಅಂತ ಹೇಳ್ತಾ ಇವತ್ತು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ನಮ್ಮ ಟ್ರಸ್ಟ್ ನ ವತಿಯಿಂದ ನಮ್ಮ ಅಧ್ಯಕ್ಷರಾದ CL ಜಗದೀಶ್ ಅವರು ಅನಿವಾರ್ಯ ಕಾರಣಗಳಿಂದ ಬರ್ಲಿಕ್ಕಾಗಿಲ್ಲ, ಅವ್ರ ಪರವಾಗಿ ಹಾಗೂ ನಮ್ಮ ಟ್ರಸ್ಟ್ಗಳ ಪರವಾಗಿ ಮತ್ತು ನನ್ನ ಆಶ್ರಮದ ತಂದೆ ತಾಯಿಗಳ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತೆ ಅದ್ರ ಜೊತೆಗೆ ಇವತ್ತು ಅವರು ನಮ್ಮ ಆಶ್ರಮದಲ್ಲಿ ಒಂದು ದಿನದ ಊಟದ ವ್ಯವಸ್ಥೆಯನ್ನ ಮಾಡಿ ಎಲ್ಲರಿಗೂ ಸಿಹಿ ಹಂಚಿ ಕೇಕ್ ನ ಅವ್ರ ಕೈಯಾರೇನೆ ಅವರು ನನ್ನ ತಂದೆ ತಾಯಿಯಂದಿರಿಗೆ ತಿನ್ಸಿದ್ದಾರೆ. ಅದು ಹೆಚ್ಚಿನ ರೀತಿಯಲ್ಲಿ ಖುಷಿ ಪಡುವಂತ ವಿಚಾರ. ಯಾಕೆಂದ್ರೆ ನಾವು ಕೆಲವಾರು ಬರ್ತಡೇ ಹುಟ್ಟುಹಬ್ಬಗಳನ್ನ ಮಾಡಿದೀವಿ, ಇವತ್ತು ಸ್ಪೆಷಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜೈ ಭೀಮ್, ಜೈ ಬುದ್ಧಾಯ, ಜೈ ಭೀಮ್. ಈ ದಿನ ಶುಭ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನ್ಯೂಸ್ ಚಾನಲ್, ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಈ ದಿನ ಇಲ್ಲಿ ಮಂಡ್ಯದಲ್ಲಿ ವೃದ್ಧಾಶ್ರಮದಲ್ಲಿ ನಾನು ಇಲ್ಲಿ ಹುಟ್ಟುಹಬ್ಬ ಇಲ್ಲಿ ಆಚರಣೆ ಮಾಡ್ಕೊಂಡಿದ್ದು, ಎಲ್ಲರೂ ಸೇರಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಮತ್ತೆ ಇಲ್ಲಿರ್ತಕ್ಕಂಥ ರುದ್ರ ಜೊತೆ ನಾನು ಅವರೊಂದಿಗೆ ಸಮಯ ಕಳೆದಿದ್ದು, ಮತ್ತೆ ಅವರೊಂದಿಗೆ ಜೊತೆಗೂಡಿ ಊಟ ಮಾಡಿದ್ದು, ಇದೆಲ್ಲ ನನಗೆ ಸವಿ ನೆನಪುಗಳು. ತುಂಬಾ ಖುಷಿ ಆಗ್ತಾ ಇದೆ. ಅದೇ ಈಗಾಗ್ಲೇ ನಾನು ಹೇಳ್ದಂಗೆ ಇಂಥ ಸ್ಥಳಗಳಲ್ಲಿ ನಾವೇನೋ ಗ್ರ್ಯಾಂಡ್ ಹೋಟೆಲ್ ಎಲ್ಲೋ ಅಥವಾ ಇನ್ನೊಂದು ಇದ್ರಲ್ಲೋ ಮಾಡ್ಕೊಳ್ಳೋದಕ್ಕಿಂತ ಇಂಥ ಸ್ಥಳಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ಒಂದು ದಿನ ಈ ಆಶ್ರಮದಲ್ಲಿ ಇರ್ತಕ್ಕಂಥ ನಮ್ಮ ತಂದೆ ತಾಯಿಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಖುಷಿಯಾಗಿರ್ತಾರೆ. ಒಂದಿನ ಅವ್ರ ಜೊತೆ ಖುಷಿಯಾಗಿ ಕಳಿಬಹುದು, ಅವ್ರ ಸಂತೋಷನೂ ಕೊಡ್ತೀವಿ, ನಾವು ಸಂತೋಷ ಪಡ್ತೀವಿ. ಸೊ ಆ ಒಂದು ಮೆಸೇಜ್ ಅನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ರು ಈ ರೀತಿ ಮಾಡ್ಕೊಳ್ಳೋದು ಒಳ್ಳೇದು, ಬೇರೆಯವ್ರಿಗೂ ಕೂಡ ಇದು ಮಾದರಿ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ.
ಸೊ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀಲಿ ಅಂತ ನಾನು ಆಶಿಸ್ತೇನೆ. ಮತ್ತೆ ಇನ್ನೊಂದು ವಿಚಾರ, ನಮ್ಮ ಮೈಸೂರು ನ್ಯೂಸ್ ಚಾನಲ್ ಏನಿದೆ, ನಮ್ಮ ಮೈಸೂರು, ಈ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ನಂತರ ಶೇರ್ ಮಾಡಿ, ಲೈಕ್ ಮಾಡಿ ಇದನ್ನ ಅಂತ ಹೇಳ್ತಾ ಈ ಮೂಲಕ ಎಲ್ರಿಗೂ ಕೂಡ ಕೇಳ್ಕೊತಾ ಇದ್ದೇನೆ. ಜೈ ಭೀಮ್, ನಮೋ ಬುದ್ಧಾಯ.